ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್. ತುಂಬ ದಿವಸಗಳಾದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನು ಎತ್ತ ಅಂದ್ಬಿಟ್ಟು ಎಲ್ಲನೂ ಹೇಳ್ತೀನಿ. ಸೊ ವೀಡಿಯೋಸ್ ಯಾಕೆ ಇಷ್ಟು ದಿನ ಬಂದಿಲ್ಲ, ಮತ್ತು ಮಿನಿ ಲಾಗ್ಸು ಬಂದಿಲ್ಲ, ಡೈಲಿ ಲಾಗ್ಸು ಬಂದಿಲ್ಲ ಅಂದರೆ ಗೈಸ್ ಹುಷಾರಿದ್ದಿಲ್ಲ ಇಷ್ಟು ದಿನ. ಸೊ ಒಂಚೂರು ಹಿಂಗೆ ಫ್ಯಾಮಿಲಿಯಲ್ಲಿ ಕೂಡ ಯಾರಿಗೂ ಹುಷಾರಿದ್ದಿಲ್ಲ. ಸೊ ಅವ್ರನ್ನ ಅಡ್ಮಿಟ್ ಮಾಡಿದ್ರು. ಸೊ ನಾನು ಕೂಡ ಅಡ್ಮಿಂಟ್ ಆಗಿದ್ದೆ. ಸೊ ಅದರಿಂದ ವೀಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ. ಸೊ ನೋಡ್ಬೋದು ಲುಕ್ಕು ಚೇಂಜ್ ಆಗಿದೆ. ಸೊ ಏರ್ ಕಟ್ ಮಾಡಿಸಿದ್ದೀನಿ. ಸೊ ಯಾಕಂದರೆ ಕಾಲೇಜೆಲ್ಲ ಸ್ಟಾರ್ಟ್ ಆಯಿತಲ್ವ, ಕಾಲೇಜಲ್ಲೆಲ್ಲ ಅಲೋ ಇಲ್ಲ ಆ ಥರ ಏರಿಗೆ ಬರೋದಕ್ಕೆ. ಸೊ ನೀಟಾಗಿ ಕಟಿಂಗೆಲ್ಲ ಮಾಡಿಸಿದ್ದೀನಿ. ಸೊ ಇವಾಗ ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದೀನಿ. ಸೊ ಬೆಂಗಳೂರಲ್ಲಿ ಹೀಗೆ ನನ್ನ ತಮ್ಮಗೆ ಹುಷಾರಿಲ್ಲ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಇವತ್ತಿನ ಈ ಲಾಗ್ ಏನಂದರೆ ಗೈಸ್, ಸೊ ನೀವೆಲ್ಲ ನೋಡಿರ್ಬೋದು ನನ್ನ ಎಲ್ಲ ವೀಡಿಯೋಸು ಕೂಡ ಕುಕ್ಕಿಂಗ್ ವೀಡಿಯೋಸ್ ಬಂದಿದೆ. ಸೊ ಈ ಕುಕ್ಕಿಂಗ್ ವೀಡಿಯೋಸ್ ಎಲ್ಲನೂ ಕೂಡ ಹೊರಗಡೆ ಮಾಡಿರೋದೇ ಇದೆ. ಸೊ ನಾನು ಮನೆಯಲ್ಲಿ ಕೂಡ ಒಂದು ಕುಕ್ಕಿಂಗ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬಿರಿಯಾನಿ ಕುಕ್ಕಿಂಗ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸು ಮತ್ತು ಚಿಕನ್ ಎಲ್ಲ ತರೋದಕ್ಕೆ ಆಚೆ ಹೋಗಬೇಕು. ಸೊ ಹೋಗ್ತಾಯಿದ್ದೀನಿ. ಸೊ ವೀಡಿಯೋ ನೋಡೋರೆಲ್ಲನೂ ವೀಡಿಯೋಗೊಂದು ಲೈಕ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಮನೆಯಿಂದ ಹೊಲ್ಟಿದ್ದೀನಿ. ಸೊ ಏನು ಶಾಪ್ಸ್ ಎಲ್ಲ ಇಲ್ಲೆಲ್ಲ ದೂರ ಎಲ್ಲ ಹತ್ರನೇ ಇದೆ. ಸೊ ಅದಕ್ಕೆ ವಾಕಿಂಗಲ್ಲೇ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ. ಗೈಸ್, ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ನಾನು ಚಿಕನ್ ಶಾಪ್ ಹತ್ರ ಹೋಗ್ಬಿಟ್ಟು ಸೊ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಬಿಸಿಲಲ್ಲಿ ಏನೂ ಕೂಡ ಕಾಣಿಸಲ್ಲ. ಅದಕ್ಕೆ ಶಾಪ್ ಹತ್ರ ಹೋಗಿ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಚಿಕನ್ ಅಂಗಡಿ ಹತ್ರ ಬಂದಿದ್ದೀನಿ. ಸೊ ರೋಡ್ ಕ್ರಾಸ್ ಮಾಡಬೇಕು. ಸೊ ಫುಲ್ಲು ಟ್ರಾಫಿಕ್ ಇದೆ ಗೈಸ್. ನೋಡಿ, ಇಲ್ಲಿ ಫಿಶ್ ಕೂಡ ಇದೆ ಗೈಸ್. ಇಲ್ಲಿ ಫಿಶ್ ಇದೆ. ಸೊ ಇಲ್ಲಿದೆ ಚಿಕನ್ನು. ಸೊ ಚಿಕನ್ ತೊಗೊಂಡು ಮತ್ತು ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ತೊಗೊಂಡು ಹೋಗೋಣ ಗೈಸ್. भैया कितना बायलर 1 kg? 1 kg कितना? 200. 1 किलो डालो भाई. ಸೊ ಗೈಸ್, ಚಿಕನ್ ತೊಗೊಂಡಿದ್ದಾಯಿತು. ಸೊ ನೆಕ್ಸ್ಟು ಟೊಮೊಟೊ ಮತ್ತು ಚಿಲ್ಲಿ ಇವೆಲ್ಲ ತೊಗೊಬೇಕು. ಸೊ ಅದೇ ಕನ್ಫ್ಯೂಸ್ ಆಗ್ತಿದೆ, ಎಲ್ಲಿ ತೊಗೊಳೋಣ ಅಂದ್ಬಿಟ್ಟು. ಮನೆ ಹತ್ರನೇ ಒಂದು ಅಂಗಡಿ ಇದೆ, ಅಲ್ಲಿ ತೊಗೊಳೋಣ ಅಥವಾ ಇಲ್ಲೇ ನಮ್ಮ ಮುಂದೆನೇ ಒಂದು ಅಂಗಡಿ ಇದೆ. ಸೊ ಅಲ್ಲಿ ತೊಗೊಳೋಣ ಅಂತಲೇ ಕನ್ಫ್ಯೂಷನ್ ಆಗ್ತಿದೆ. ಸೊ ನನ್ನ ಪ್ರಕಾರ ಅಲ್ಲಿ ಸಿಗುತ್ತೋ ಇಲ್ವೋ. ಸೊ ಅದಕ್ಕೆ ಗೈಸ್ ಇಲ್ಲೇ ತಗೊಂಡು ಸೊ ಹೋಗೋಣ ಬನ್ನಿ. ಓಕೆ ಗೈಸ್, ನಾನು ಐಟಮ್ಸ್ ಎಲ್ಲ ತಗೊಂಡು ಸೊ ಮನೆಗೆ ಹೋಗಿ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಮನೇಲಿ ಬಂದೆ. ಸೊ ನೋಡಿ ಗೈಸ್, ಇಷ್ಟು ಐಟಮ್ಸ್ ತೊಗೊಂಬಂದು ಆಚೆ ಹೋಗ್ಬಿಟ್ಟು. ಸೊ ಬಿಸಿಲಂತೂ ನೆಕ್ಸ್ಟ್ ಲೆವೆಲ್ ಬಿಸಿಲಿತ್ತು ಗೈಸ್. ಆಚೆ ಹೋಗಿ ಮನೆಗೆ ಬರೋಷ್ಟಕ್ಕೆ ಸುಸ್ತಾಗೋಯ್ತು. ಸೊ ನೆಕ್ಸ್ಟು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಸಿಗ್ತೀನಿ. ಸೊ ಗೈಸ್, ಅಂಗಡಿಯವನಿಗೆ ಪೀಸುಗಳು ಚಿಕ್ಕದಾಗಿ ಕಟ್ ಮಾಡಂದರೆ ಸೊ ಎಲ್ಲನೂ ಫುಲ್ಲು ದಪ್ಪದಾಗೆ ಚಿಕನ್ ಪೀಸುಗಳು ಕಟ್ ಮಾಡೋನೆ. ಸೊ ಇವಾಗ ಚಿಕನ್ನ ಕಟ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಐಟಮ್ಸ್ಗೆಲ್ಲ ರೆಡಿ ಮಾಡ್ಕೊಳೋಣ ಗೈಸ್. ಸೊ ಗೈಸ್, ಚಿಕನ್ ಕಟ್ ಮಾಡಿದ್ದೆಲ್ಲ ಆಯಿತು. ಸೊ ಇವಾಗ ನೀಟಾಗಿ ಚಿಕನ್ನ ವಾಶ್ ಮಾಡ್ಕೊಂಡು ಸೊ ಬಿರಿಯಾನಿಗೆ ಒಂದು ಸ್ವಲ್ಪ, ಕಬಾಬಿಗೆ ಒಂದು ಸ್ವಲ್ಪ ಸೊ ಡಿವೈಡ್ ಮಾಡಿಬಿಟ್ಟು ಸೊ ಐಟಮ್ಸ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ಬನ್ನಿ ಇವಾಗ ಚಿಕನ್ನ ನೀಟಾಗಿ ವಾಶ್ ಮಾಡೋಣ.
ಗೈಸ್ ಚಿಕನ್ ವಾಶ್ ಮಾಡಿದ್ದಾಯಿತು. ಸೊ ಇವಾಗ ಚಿಕನ್ ಸ್ವಲ್ಪ ಕಬಾಬ್ ಒಂಚೂರು ಡಿವೈಡ್ ಮಾಡಿಬಿಟ್ಟು ಸ್ವಲ್ಪ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಗೈಸ್ ಐಟಮ್ಸ್ಗೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ಇವಾಗ ಚಾಪ್ ಮಾಡಿಕೊಂಡು ಸೊ ಸ್ಟಾರ್ಟ್ ಮಾಡೋಣ ಗೈಸ್ ಬಿರಿಯಾನಿ ಮತ್ತು ಕಬಾಬ್ನ ಮಾಡೋಕ್ಕೆ. ಸೊ ಗೈಸ್ ನೋಡಿ ಹಿಂಗೆ ಅನ್ನೋಷ್ಟರಲ್ಲಿ ಎಲ್ಲ ನೀಟಾಗಿ ಕಟ್ಟಿಂಗ್ ಆಗೋಯ್ತು. ಕಟ್ಟಿಂಗ್ ಆಯಿತು, ಇನ್ನು ಕುಕ್ಕಿಂಗ್ ಸ್ಟಾರ್ಟ್. ಸೊ ಗೈಸ್ ನೋಡಿ ಎಲ್ಲ ಪಾತ್ರೆ ಮತ್ತು ಐಟಮ್ಸ್ ಎಲ್ಲನೂ ನೀಟಾಗಿ ಇಲ್ಲೇ ಜೋಡಿಸ್ಕೊಂಡಿದ್ದೀನಿ. ಸೊ ಯಾಕಂದರೆ ಸಡನ್ನಾಗಿ ಸಿಕ್ಕಲ್ವಲ್ಲ, ಅದಕ್ಕೆ ನೀಟಾಗಿ ಸಿಕ್ಕಲಿ ಅಂದ್ಬಿಟ್ಟು. ಸೊ ಇವಾಗ ನಮ್ಮ ಬಿರಿಯಾನಿ ಮಾಡೋ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಫಸ್ಟು ಗ್ಯಾಸ್ ಹಂಚೋಣ. ಓಕೆ, ಗ್ಯಾಸ್ ಹಂಚಿತ್ತಾಯಿತು ಗಾಯ್ಸ್. ಸೊ ಪಾತ್ರೆ ಒಂಚೂರು ಬಿಸಿ ಆಗಲಿ ಇವಾಗ. ಸೊ ವಿಡಿಯೋ ಗೈಸ್ ಇವಾಗ ಎಣ್ಣೆ ಕಾಯಲಿ. ಸೊ ಎಣ್ಣೆ ಕಾದಿದ್ದಾದ್ಮೇಲೆ ಅದಕ್ಕೆ ಒಂಚೂರು ಸಾಸಿವೆ ಹಾಕೊಳ್ಳೋಣ. ಒಂದೆರಡು ಕಾಯಿ ಸಾಸಿವೆ ಹಾಕೋಣ. ಸೊ ಎಣ್ಣೆ ಕಾದಿದೆ ಇವಾಗ ನೀಟಾಗಿ. ಸೊ ಇವಾಗ ಕಾದಿರೋ ಎಣ್ಣೆಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೋಣ ಗೈಸ್. ಸೊ ಗೈಸ್ ಇವಾಗ ಇದನ್ನ ಲೋ ಫ್ಲೇಮ್ ಇಟ್ಟಿದ್ದೀನಿ. ಸೊ ಇದು ಆಗ್ತಾ ಇರಲಿ. ಸೊ ಅದಾಗೋ ಶೇಪಿಗೆ ಸೊ ನಾವೊಂದು ಪಾತ್ರೆ ತಗೊಳ್ಳೋಣ ಗೈಸ್. ಸೊ ಈ ಪಾತ್ರೆಯಲ್ಲಿ ಸೊ ಇವಾಗ ಬಿಸಿನೀರು ಕಾಯಕ್ಕಿಡೋಣ. ಸೊ ಗೈಸ್ ಇದು ನಾನು 3 ಲೋಟ ಅಕ್ಕಿ ತಗೊತಾ ಇದ್ದೀನಿ. ಸೊ ಅದಕ್ಕೆ 6 ಗ್ಲಾಸ್ ನೀರು ಇಕ್ಕೊಬೇಕು. ಸೊ ಬನ್ನಿ ಇಕ್ಕೊಳ್ಳೋಣ. ಟೊಮೊಟೊ ಎಲ್ಲ ನೀಟಾಗಿ ಬೆಂದ್ಮೇಲೆ ಸ್ವಲ್ಪ ಮಸಾಲೆಯನ್ನು ಆ್ಯಡ್ ಮಾಡೋಣ. ಸೊ ಇನ್ನೊಂದು ಕಡೆ ನೀವು ನೋಡ್ಬೋದು. ಸೊ ಬಿಸಿನೀರು ಕೂಡ ಕುದೀತಾ ಇದೆ. ಕುದೀತಿದೆ. ಸೊ ಗೈಸ್ ಓಕೆ ಇವಾಗ ಇರುತ್ತೆ. ಸೊ ಇವಾಗ ಚಿಕನ್ ಹಾಕ್ಕೊಂಡು ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ ಆವಾಗ ತೊಳ್ಳಿಕೊಂಡಿರೋಂಥ ಚಿಕನ್ನ ಸೊ ಇವಾಗ ಹಾಕ್ತಾಯಿದ್ದೀನಿ.
ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಸೊ ಇದು ಕುದೀತಿದಲ್ವ, ಸೊ ಇದಕ್ಕೆ ಅಕ್ಕಿನ ಹಾಕೊಳ್ಳೋಣ. ನೋಡಿ ಎಲ್ಲ ನೀಟಾಗಿ ಕುದೀತಾ ಇದೆ. ಸೊ ಹಾಗಾಗಿ ನಾನು ರೌಂಡ್ ತಿರ್ಸ್ಕೊಟ್ಬಿಟ್ಟು ಸೊ ಇದಕ್ಕೆ ಒಂದೊಂದು ಚೂರು ಏನೂ ಬೇಡ ಹಾಕೋದು. ಸೊ ಇದು ಸಕ್ಕತ್ತಾಗುತ್ತೆ. ಸೊ ಇದನ್ನ ಲೋ ಫ್ಲೇಮಲ್ಲಿ ಇಡೋಣ ಗೈಸ್. ಇವಾಗ ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ಕುದೀತಾ ಇದೆ. ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚೋಣ. ಗೈಸ್ ಓಕೆ, ಇವಾಗ ಇದು ಕುದಿಯೋಷ್ಟೊತ್ತಿಗೆ ಸೊ ನಾವು ಕಬಾಬ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ನೋಡೋದ್ರಲ್ವ ಬಿರಿಯಾನಿ ಪ್ರೋಸೆಸ್ಗೆ ಏನೇನು ಮಾಡಿದ್ದೀನಿ ಅಂದ್ಬಿಟ್ಟು. ಸೊ ಫುಲ್ಲು ಅವೇ ತುಂಬ್ಕೊಂಡ್ಬಿಡ್ತು, ಫುಲ್ಲು ಸೆಕೆ. ಸೊ ನೋಡಿ ಎಲ್ಲ ನೀಟಾಗಿ ಇದು ಮಾಡಿದ್ದೀನಿ. ಸೊ ಇವಾಗ ಕಬಾಬ್ ರೆಡಿ ಮಾಡ್ಕೊಳ್ಳೋಣ ಗೈಸ್, ಬನ್ನಿ. ಸೊ ಗೈಸ್ ನೋಡಿ ಕಬಾಬ್ ಮಾಡೋಕ್ಕೆ ಎಲ್ಲನೂ ನೀಟಾಗಿ ಇದ್ರೊಳಗಡೆ ಹಾಕೊಂಡಿದ್ದೀನಿ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬ್ ಪುಡಿ ಮತ್ತೆ ಹಾಕೊಂಡಿದ್ದೀನಿ ನೀರಿಗೆ. ಸೊ ಆಮೇಲೆ ಮಸಾಲೆ ಐಟಮ್ಸ್ ಎಲ್ಲ ಹಾಕೋಣ. ಬರೀ ಒಂದು ಕಬಾಬ್ ಹಾಕಿದ್ದೀನಿ. ಒಂದು ಕಬಾಬ್ ಪುಡಿ ಸಾಲ ಇರುತ್ತೆ. ಸೊ ಇನ್ನೊಂದು ಹಾಕಬೇಕಾಗುತ್ತೆ, ಹಾಕೊಳ್ಳುವ. ಅದಕ್ಕೆ ಇನ್ನೊಂದು ಕಬಾಬ್ ಪ್ಯಾಕೆಟ್ ಹಾಕ್ಕೊಬೇಕು. ಸೊ ಹಾಕ್ಕೊಂಡು ಸೊ ಇದನ್ನೆಲ್ಲ ನೀಟಾಗಿ ಮ್ಯಾಗ್ನೇಟ್ ಮಾಡಿ ಸೊ ಒಂದು 10 ನಿಮಿಷ ಬಿಡಬೇಕು ಗೈಸ್ ಇದನ್ನು. ಸೊ ಒಂದು 10 ನಿಮಿಷ ಇದನ್ನ ಚೆನ್ನಾಗಿ ಮ್ಯಾಗ್ನೇಟ್ ಆಗೋಕ್ಕೆ ಬಿಟ್ಟು ಸೊ ಅದಾಗಿದ್ದಾದಮೇಲೆ ಕಬಾಬ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಸೊ ಗೈಸ್ ಬಿರಿಯಾನಿ ಆಗಿದೆ. ಸೊ ನೋಡಿ ಗೈಸ್ ಸಕ್ಕತ್ತಾಗೈತೆ ಬಿರಿಯಾನಿ ಮಾತ್ರ. ಸೊ ಅದನ್ನ ಆಮೇಲೆ ತೋರಿಸ್ತೀನಿ. ಸೊ ಕಬಾಬ್ ಮಾಡೋಣ. ಕಬಾಬ್ ಮಾಡೋಕ್ಕೆ ಪಾತ್ರೆಗೆಲ್ಲ ಬಾಂಡಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಗೈಸ್. ಇವಾಗ ಎಣ್ಣೆ ಕಾಯಬೇಕು. ಸೊ ಎಣ್ಣೆ ಕಾಯಿಲೆ ಸೊ ಕಬಾಬ್ದು ಔಟ್ಫಿಟ್ ಕಬಾಬ್ನ ತೋರಿಸ್ತೀನಿ ನೋಡಿ ಗೈಸ್. ನೋಡಿ ಮಸಾಲೆ ಎಲ್ಲ ಸಕ್ಕತ್ತಾಗಿ ಇರ್ತಿದೆ. ಸೊ ಕಬಾಬ್ನ ಮ್ಯಾಗ್ನೇಟ್ ಆಗೋದು ಬಿಟ್ಟಿದ್ದೀನಿ ಇಷ್ಟೊತ್ತು. ಸೊ ಇವಾಗ ಅದು ನೀಟಾಗೆಲ್ಲ ಮ್ಯಾಗ್ನೇಟ್ ಆಗಿದೆ ಗೈಸ್. ಸೊ ಇವಾಗ ಅದನ್ನೇನಿಲ್ಲ, ಸೊ ಎಣ್ಣೆಗೆ ಹಾಕಿ ತಿಂತಾ ಇದ್ದೇನೆ. ಸೊ ನೋಡಿ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ. ಸೊ ಎಣ್ಣೆ ಕಾಯಿಲಿ. ಸೊ ಎಣ್ಣೆ ಕಾಯ್ದಿದ್ದಾದ್ಮೇಲೆ ಕಬಾಬ್ ಹಾಕ್ಕೊಂಡು ಕಬಾಬ್ ಮಾಡಿಕೊಂಡು ಸೊ ಬಿರಿಯಾನಿ ಜೊತೆ ಕಬಾಬ್ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸೊ ಮೊಸರು ಬಜ್ಜಿ ಮಾಡಿಕೊಂಡು ಸೊ ತಿನ್ನೋಣ ಗೈಸ್. ಸೊ ಗೈಸ್ ನೋಡಿ ಫಸ್ಟು ಒಂದು ಕಬಾಬ್ ಹಾಕಿದ್ದೀನಿ ನೋಡೋಣ ಅಂದ್ಬಿಟ್ಟು. ಸೊ ಇದೆ ಓಕೆ ಗೈಸ್. ಇವಾಗ ಕಬಾಬ್ನ ಗೈಸ್ ಫೈನಲಿ ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ದು ಮುಗ್ದಿದೆ. ಸೊ ಕಬಾಬ್ ತೋರಿಸ್ತೀನಿ ನೋಡಿ ಗೈಸ್. ಇದು ಕಬಾಬು, ಸೊ ಇದು ಬಿರಿಯಾನಿ. ಸೊ ಎರಡು ಕೂಡ ಆಗಿದೆ. ಸೊ ಅಯ್ಯೋಕ್ ಸಖತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಎರಡನ್ನೂ ಟೇಸ್ಟ್ ಮಾಡಿ ಸೊ ನಿಮ್ಗೆ ರಿಸಲ್ಟ್ ಹೇಳ್ತೀನಿ ಹೆಂಗಿದೆ ಅಂದ್ಬಿಟ್ಟು. ಸೊ ಬನ್ನಿ ಇವಾಗ ಅದನ್ನ ವಾಂಚ್ ಹಾಕೋಣ ಗೈಸ್. ನೋಡಿ ಗೈಸ್ ಮೊಸರು ಬಜ್ಜಿ, ಬಿರಿಯಾನಿ, ಕಬಾಬು. ಸೊ ಇದು ಹೆಂಗಿದೆ ಅಂದ್ಬಿಟ್ಟು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ನಮ್ಮ ಪ್ರಕಾರ ಸಾಕಾಗಿರುತ್ತೆ.
ನಿಜವಾಗೇ ಸಕ್ಕತ್ತಾಗೈತೆ. ಮಸಾಲೆ ಬಜ್ಜಿಗೆ ಬಿರಿಯಾನಿಗೆ ಕಾಂಬಿನೇಷನ್ನು ಸೂಪರ್ ಆಗೈತೆ ಗೈಸ್. ಸೊ ವಿಡಿಯೋದಲ್ಲಿ ನೋಡಿದ್ದೀರಣ್ಣ ಏನೇನು ಮಾಡಿದ್ದೀನಿ ನೀನು ಎತ್ತಂದ್ಬಿಟ್ಟು ಎಲ್ಲನೂ. ಸೊ ವಿಡಿಯೋದಲ್ಲಿ ನೋಡ್ಕೊಂಡು ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ 1 ಗಂಟೆ ಬಾಯ್ ಬಾಯ್.